ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಬ್ಲೂ ಪ್ರಿಂಟ್ ಆ್ಯಂಡ್ ಕ್ವಶನ್ ಪೇಪರ್ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು 16 ಚಾಪ್ಟರ್ಸಲ್ಲಿ ಕೇವಲ 8 ಚಾಪ್ಟರ್ಸ್ನ ಓದಿ 70 ಔಟ್ ಆಫ್ 70ನ ಯಾವ ರೀತಿಯಾಗಿ ಸ್ಕೋರ್ ಮಾಡೋದು ಅನ್ನೋದು ಕೂಡ ಒಂದು ಸೂಪರ್ ಸ್ಟ್ರಾಟಜಿ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಆ ಒಂದು ಸ್ಟ್ರಾಟಜಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಈಗಾಗಲೇ ನಾನು ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್ ಎಲ್ಲ ಸಬ್ಜೆಕ್ಟು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಜೊತೆಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಓಕೆನಾ? ಫಸ್ಟ್ ಚಾಪ್ಟರ್ ಬಂದು ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಈ ಒಂದು ಚಾಪ್ಟರ್ಗೆ 4 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಇಲ್ಲಿ 3 ಬ್ಲೂ ಪ್ರಿಂಟಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಸೊ ನಾನು ಏನು ಸ್ಟಡಿ ಸ್ಟ್ರಾಟಜಿ ಕೊಡ್ತೀನಿ ಅದ್ರ ಪ್ರಕಾರನೇ ಓದ್ಕೊಳ್ಳಿ. ಈಗಾಗಲೇ ನಾನು ಕ್ಲಾಸಸ್ ಕೂಡ ಮಾಡಿದ್ದೀನಿ ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಮೇಲೆ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೋಡಿ ಕೂಡ ಎಕ್ಸ್ಪ್ಲನೇಷನ್ನ ಫುಲ್ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ. ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಆ ವಿಡಿಯೋ ಕೂಡ ವಾಚ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ 2 ಬೂಲಿಯನ್ ಆಲ್ಜಿಬ್ರಾ. ಈ ಒಂದು ಚಾಪ್ಟರ್ಗೆ 8 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ಈ ಒಂದು ಚಾಪ್ಟರಲ್ಲಿ ನಿಮಗೆ MCQಸ್ದು 1 ಕ್ವಶನ್ನ ಕೇಳ್ತಾ ಇದ್ದಾರೆ. 2 ಮಾರ್ಕ್ದು 1 ಕ್ವಶನ್ ಇದೆ, ಹಾಗೆ 5 ಮಾರ್ಕ್ದು 1 ಕ್ವಶನು ಇಲ್ಲಿ ಆರ್ಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟು ಚಾಪ್ಟರ್ 3 ಬಂದರೆ ಇಲ್ಲಿ ನಿಮಗೆ MCQ 1 ಕ್ವಶನ್ನ ಕೇಳ್ತಾ ಇದ್ದಾರೆ, ಹಾಗೆ 2 ಮಾರ್ಕ್ಸ್ದು 1 ಕ್ವಶನ್ ಇದೆ, ಟೋಟಲ್ 3 ಮಾರ್ಕ್ಸ್. ಇನ್ನು ನಾವು ಡೇಟಾ ಸ್ಟ್ರಕ್ಚರ್ ನೋಡೋದಾದರೆ MCQ 1 ಕ್ವಶನ್ನ ಕೇಳ್ತಾ ಇದ್ದಾರೆ, 3 ಮಾರ್ಕ್ಸ್ದು 1 ಕ್ವಶನ್, 5 ಮಾರ್ಕ್ದು 2 ಕ್ವಶನ್ ಕೇಳ್ತಾ ಇದ್ದಾರೆ, ಟೋಟಲ್ 14 ಮಾರ್ಕ್ಸು ಇದೆ. ನೆಕ್ಸ್ಟು 5th ಚಾಪ್ಟರ್ ಊಪ್ ಕಾನ್ಸೆಪ್ಟಲ್ಲಿ ನಿಮಗೆ 5 ಮಾರ್ಕ್ದು ಒಂದೇ ಕ್ವಶನ್ ಬರ್ತಾ ಇದೆ. ಸೊ ಇನ್ನು 6th ಚಾಪ್ಟರ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಈ ಒಂದು ಚಾಪ್ಟರಿಂದ 6 ಮಾರ್ಕ್ಸ್ ಅಲೋಕೇಟ್ ಆಗಿದೆ. MCQ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್. ಸೊ ನಾನು ಎಲ್ಲಿ ಬ್ರಾಕೆಟಲ್ಲಿ ಆರ್ಟ್ ಅಂತ ಮೆನ್ಷನ್ ಮಾಡಿರ್ತೀನಿ ಆ ಒಂದು ಚಾಪ್ಟರಿಂದ ಆ ಒಂದು ಸೆಕ್ಷನ್ನಲ್ಲಿ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗಿರೋಂಥ ಕ್ವಶನ್ನ ಕೇಳ್ತಾರೆ. ಸೊ ನಾನು ಏನು ಚಾಪ್ಟರ್ ವೈಸ್ ಫಿಕ್ಸ್ಡ್ ಕ್ವಶನ್ ಕೊಡ್ತೀನಿ ಆ ಕ್ವಶನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಂಡ್ರೆ ಸಾಕಾಗತ್ತೆ. ಫಂಕ್ಷನ್ ಓವರ್ ಲೋಡಿಂಗ್ ಅನ್ನೋ ಚಾಪ್ಟರಿಂದ ನಿಮಗೆ 6 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. MCQ 1 ಕ್ವಶನ್, 5 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ಕನ್ಸ್ಟ್ರಕ್ಟರ್ ಆ್ಯಂಡ್ ಡಿಸ್ಟ್ರಕ್ಟರ್ ಈ ಒಂದು ಚಾಪ್ಟರ್ಗೆ 8 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ಇನ್ಹೆರಿಟೆನ್ಸ್ಗೆ 6 ಮಾರ್ಕ್ಸ್, ಹಾಗೆ ಪಾಯಿಂಟರ್ಸ್ಗೆ 4 ಮಾರ್ಕ್ಸ್. ಇಲ್ಲಿ ನೋಡಿ MCQ ಆರ್ಟ್ ಕ್ವಶನ್ ಬರ್ತಾ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದೇ ಚಾಪ್ಟರಿಂದ ಬರ್ತಾ ಇದೆ, ಯಾವ ಚಾಪ್ಟರಿಂದ ಅಂತ ಕೂಡ ಹೇಳ್ತೀನಿ. ಡೇಟಾ ಫೈಲ್ ಹ್ಯಾಂಡ್ಲಿಂಗಲ್ಲಿ ನಿಮಗೆ 5 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 2 ಮಾರ್ಕ್ಸ್ದು 1 ಕ್ವಶನ್, 3 ಮಾರ್ಕ್ಸ್ದು 1 ಕ್ವಶನ್. ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಈ ಒಂದು ಚಾಪ್ಟರಿಂದ ಕೇಳ್ತಾರೆ, ಡೇಟಾಬೇಸ್ ಕಾನ್ಸೆಪ್ಟು. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟು. ಸೊ ನೀವಲ್ಲಿ ಯೂಟ್ಯೂಬಲ್ಲಿ ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಡೇಟಾಬೇಸ್ ಕಾನ್ಸೆಪ್ಟ್ ಶಿವಮೂರ್ತಿಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಸೊ ಅಲ್ಲಿ ನಾನು ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಗೆ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ಲೋಡ್ ಮಾಡಿದ್ದೀನಿ. ಆ ಕ್ವಶನು ಈ ವರ್ಷ ಕೂಡ ರಿಪೀಟ್ ಆಗೋ ಸಾಧ್ಯತೆ ತುಂಬ ಅಂದರೆ ತುಂಬಾ ಇರುತ್ತೆ. ಓಕೆನಾ? ಸೊ ಈ ಒಂದು ಚಾಪ್ಟರ್ಗೆ 11 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಇನ್ನು 13th ಚಾಪ್ಟರ್ SQL ಕಮಾಂಡ್ಸು. ನಾನು SQL ಕಮಾಂಡ್ ಕೂಡ ಇದರಲ್ಲಿ 5 ಮಾರ್ಕ್ಸ್ದು ಒಂದು ನ್ಯೂ ಕಾನ್ಸೆಪ್ಟ್ನ ಆ್ಯಡ್ ಮಾಡಿದ್ದಾರೆ, SQL ಕ್ವೆರಿ. ಅದನ್ನು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಗೇನ್ ನೀವು SQL ಕ್ವೆರಿ ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಶಿವಮೂರ್ತಿಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಸಿಗುತ್ತೆ. MCQ 1 ಕ್ವಶನ್, 2 ಮಾರ್ಕ್ 2 ಕ್ವಶನ್, 5 ಮಾರ್ಕ್ದು 1 ಕ್ವಶನ್. ಇದು ಹೊಸದಾಗಿ ಆ್ಯಡ್ ಮಾಡಿರೋಂಥ ಟಾಪಿಕ್ಕು 5 ಮಾರ್ಕ್ಸ್ದಲ್ಲಿ. ಅದು ಆರ್ಟ್ ಕ್ವಶನ್ನು ಬರುತ್ತೆ ನಿಮಗೆ. ನೆಟ್ವರ್ಕ್ ಕಾನ್ಸೆಪ್ಟಿಂಗೆ 7 ಮಾರ್ಕ್ಸು. 15th ಚಾಪ್ಟರ್ ಇನ್ಹೆರಿಟೆನ್ಸ್ ಆ್ಯಂಡ್ ಓಪನ್ ಸೋರ್ಸ್ ಕಾನ್ಸೆಪ್ಟಿಗೆ 4 ಮಾರ್ಕ್ಸು, ವೆಬ್ ಡಿಸೈನಿಗೆ 4 ಮಾರ್ಕ್ಸು. ಸೊ ಇವಾಗ ಪಾರ್ಟ್ ಎನಲ್ಲಿ ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ ನೋಡೋಣ. ಪಾರ್ಟ್ ಎನಲ್ಲಿ 20 ಮಾರ್ಕ್ಸು,
15 ಕ್ವಶನ್ MCQ ಮತ್ತು 5 ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಟೋಟಲ್ 20 ಮಾರ್ಕ್ಸು 20 ಕ್ವಶನ್ನು. ಪಾರ್ಟ್ ಬಿಗೆ ಬಂದರೆ 2 ಮಾರ್ಕ್ಸ್ ಸೆಷನ್ನು. ಇದರಲ್ಲಿ 7 ಕ್ವಶನ್ನ ಕೊಟ್ಟಿರ್ತಾರೆ. ಯಾವುದಾದ್ರೂ 4 ಕ್ವಶನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಪಾರ್ಟ್ ಸಿಗೆ ಬಂದರೆ ಇದು 3 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ನಂಬರ್ ಆಫ್ ಕ್ವಶನ್ನು 7 ಕೊಟ್ಟಿರ್ತಾರೆ. ಅಟೆಂಡ್ ಮಾಡಬೇಕಾಗಿರೋದು 4 ಕ್ವಶನ್ನ. ಪಾರ್ಟ್ ಡಿನಲ್ಲಿ ನಿಮಗೆ 2 ಮೇನ್ಸ್ ಬರುತ್ತೆ. ಅದರಲ್ಲಿ 7 ಕ್ವಶನ್ ಕೊಟ್ಟಿರ್ತಾರೆ. 4 ಕ್ವಶನ್ನ ಅಟೆಂಡ್ ಮಾಡ್ತೀರಾ. ಇನ್ನೊಂದು ಸೆಕ್ಷನ್ 5 ಮಾರ್ಕ್ಸಲ್ಲಿ 3 ಕ್ವಶನ್ ಕೊಟ್ಟಿರ್ತಾರೆ. 2 ಕ್ವಶನ್ನ ಅಟೆಂಡ್ ಮಾಡ್ತೀರಾ. ಅದರಲ್ಲಿ KMAP ಒಂದಿರುತ್ತೆ, ಇನ್ನೊಂದು ಥಿಯರಿ ಕಾನ್ಸೆಪ್ಟ್ ಒಂದಿರುತ್ತೆ, ಇನ್ನೊಂದು SQL ಕ್ವೆರಿ ಮೇಲೆ ಕೇಳ್ತಾರೆ. KMAP ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ KMAP ಶಿವಮೂರ್ತಿಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಅದರಲ್ಲೂ ಕೂಡ ಸಿಗುತ್ತೆ. ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ರೀತಿಯಾಗಿ SOP ಮಾಡಬೇಕು, ಯಾವ ರೀತಿಯಾಗಿ POS ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಪಾರ್ಟ್ ಬಂದು ಅದು ವಿಷುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸಿಗೆ ಆಗಿರುತ್ತೆ. ಸೊ ಇವಾಗ ನೀವು ಯಾವ ಚಾಪ್ಟರ್ಸ್ನ ಮೊದಲು ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕು ಅಂತಂದರೆ ಡೇಟಾ ಸ್ಟ್ರಕ್ಚರು 4 ಮಾರ್ಕ್ಸ್. ಇದು ಕೂಡ ಡೇಟಾ ಸ್ಟ್ರಕ್ಚರ್ ಏನು ಚಾಪ್ಟರ್ ಇದೆ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಗೇನ್ ನೀವು ನಮ್ಮ ಡೇಟಾ ಸ್ಟ್ರಕ್ಚರ್ ಶಿವಮೂರ್ತಿಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಕನ್ಸ್ಟ್ರಕ್ಟರ್ ಆ್ಯಂಡ್ ಡಿಸ್ಟ್ರಕ್ಟರ್ ಚಾಪ್ಟರ್ ಚೆನ್ನಾಗಿ ಓದಿ, ಡೇಟಾಬೇಸ್ ಓದಿ, SQL ಕಮಾಂಡ್ಸ್ ಓದಿ, ಬೂಲಿಯನ್ ಆಲ್ಜಿಬ್ರಾ ಈ ಎಲ್ಲ ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಟ್ವರ್ಕ್ ಕಾನ್ಸೆಪ್ಟ್, ಕಾನ್ಸೆಪ್ಟ್, ಇನ್ಹೆರಿಟೆನ್ಸ್ ಇಷ್ಟು ಚಾಪ್ಟರ್ಸ್ ಓದ್ಕೊಂಡ್ರೆ 69 ಮಾರ್ಕ್ಸ್ ಇದೆ. ಸೊ ಇನ್ನೊಂದು ಯಾವುದಾದ್ರೂ ಎಕ್ಸ್ಟ್ರಾ ಒಂದು ಚಾಪ್ಟರ್ನ ತೊಗೊಳ್ಳಿ, ಆಗ 70+ ಆಗುತ್ತೆ. ಸೊ ನೀವು 70ಗೆ ಬರಿಬೇಕಾಗಿರೋದ್ರಿಂದ ನಿಮಗೆ ಕ್ವಶನ್ ಪೇಪರು 105ಗೆ ಇರುತ್ತೆ. ಸೊ ನೀವು 70 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗತ್ತೆ. ಕೇವಲ 8 ಚಾಪ್ಟರ್ಸ್, ಅರ್ಧ ಚಾಪ್ಟರ್ಸ್ ನೀವು 16ಅಲ್ಲಿ 8 ಚಾಪ್ಟರ್ಸ್ ಓದಿದರೆ ಈಸಿಯಾಗಿ ನೀವು 65+ನ ಸ್ಕೋರ್ ಮಾಡ್ತೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಯೂಸ್ಫುಲ್ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡಿ. ಸೊ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಶೇರ್ ಮಾಡೋದ್ರಿಂದ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಇದೇ ರೀತಿಯಾದಂಥ ವೀಡಿಯೋಸ್ ಮಾಡಲಿಕ್ಕೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.